ಆದಷ್ಟು ಬೇಗ ನಟ ದರ್ಶನ್ ಜೈಲಿನಿಂದ ಹೊರಗಡೆ ಬರಲಿ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೂಜೆ ಪುನಸ್ಕಾರವನ್ನ ಕೈಗೊಂಡಿದ್ರು. ದೇವರ ಪ್ರಸಾದದ ಜೊತೆಗೆ ಸದ್ಯ ಜೈಲಿಗೆ ದರ್ಶನ್ ಪತ್ನಿ ಆಗಮಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಸಹೋದರ ದಿನಕರ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಫ್ಯಾಮಿಲಿ ಆಗಮಿಸಿದೆ. ಕಳೆದ ವಾರ ಟೆಂಪಲ್ ರನ್ ಅನ್ನ ನಡೆಸಿತ್ತು ದರ್ಶನ್ ಫ್ಯಾಮಿಲಿ. ಒಂದ್ ಕಡೆ ದಿನಕರ್ ತೂಗುದೀಪ್, ಇನ್ನೊಂದು ಕಡೆ ಮೂಕಾಂಬಿಕೆ ಟೆಂಪಲ್ ನಲ್ಲಿ ವಿಜಯಲಕ್ಷ್ಮಿ ಅವರು ನವಚಂಡಿಕಾ ಯಾಗವನ್ನ ನಡೆಸಿದ್ರು ಕೊಲ್ಲೂರಿನಲ್ಲಿ. ಸಂಕಷ್ಟ ದೂರವಾಗಿ ಜೈಲಿಂದ ಬೇಗ ರಿಲೀಸ್ ಆಗಲಿ ಅಂತ ದೇವರ ಮೊರೆ ಹೋಗಿತ್ತು ದರ್ಶನ್ ಕುಟುಂಬ. ನವಚಂಡಿಕಾ ಯಾಗ ಹೋಮ ನೆರವೇರಿಸಿ ಪತಿಗೆ ಒಳತಾಗ್ಲಿ ಅಂತ ವಿಜಯಲಕ್ಷ್ಮಿ ಅವರು ಕೋರ್ಕೊಂಡಿದ್ರು. ದೇವರ ಪ್ರಸಾದ ಜೈಲಿಗೆ ತೆಗೆದುಕೊಂಡು ಬಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ಗೆ ದೇವರ ಪ್ರಸಾದವನ್ನ ನೀಡಿ ಪತ್ನಿ ಹಾಗೂ ಸಹೋದರ ಇಬ್ರು ಕೂಡ ಧೈರ್ಯವನ್ನ ತುಂಬಿದ್ದಾರೆ. ನಾವಿದ್ದೀವಿ, ಏನೂ ಆಗೋದಿಲ್ಲ, ಆದಷ್ಟು ಬೇಗ ನೀವು ಹೊರಗಡೆ ಬರ್ತೀರಿ, ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರುವಂತ ಕೆಲಸ ನಾವು ಮಾಡ್ತೀವಿ ಅಂತ ಧೈರ್ಯವನ್ನ ತುಂಬಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಪತ್ನಿ ಹಾಗೂ ಸಹೋದರ ದರ್ಶನ್ ಭೇಟಿ ಮಾಡಲಿಕ್ಕೆ ಅಂತ ಬಂದಿರುವಂತಹ ದೃಶ್ಯ ಇದು. ಬೇರೆ ಯಾರಾದ್ರೂ ಬಂದ್ರೆ ಅವರನ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಅವ್ರು ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವ್ರನ್ನ ಡೈರೆಕ್ಟ್ ಆಗಿ ಒಳಗಡೆ ಬಿಡ್ಲಾಗತ್ತೆ. ಕಳೆದ ವಾರ ಟೆಂಪಲ್ ರನ್ ಅನ್ನು ನಡೆಸಿತ್ತು. ಶುಕ್ರವಾರ, ಮೊನ್ನೆ 3ನೇ ಆಷಾಢ ಶುಕ್ರವಾರ ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ಅವರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗವನ್ನ ನಡೆಸಿದ್ರು. ಅದರ ಪ್ರಸಾದವನ್ನ ಹೊತ್ತು ತಂದಿದ್ದಾರೆ ತಮ್ಮ ಪತಿಗೆ ನೀಡೋದಕ್ಕೆ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿ. ಇನ್ನು ಸಹೋದರ ದಿನಕರ್ ತೂಗುದೀಪ್ ಕೂಡ 3ನೇ ಆಷಾಢ ಶುಕ್ರವಾರದಂದು, ಅಂದ್ರೆ ಮೊನ್ನೆಯ ಶುಕ್ರವಾರದಂದು ನಾಡದೇವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ತಾಯಿಯ ದರ್ಶನವನ್ನ ಮಾಡಿದ್ರು. ಇಬ್ರು ಕೂಡ ಈಗ ಪ್ರಸಾದವನ್ನ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಪತ್ನಿ ಹಾಗೂ ಸಹೋದರ ಇಬ್ರು ಕೂಡ ಧೈರ್ಯವನ್ನ ತುಂಬಿದ್ದಾರೆ. ಶಕ್ತಿ ದೇವತೆಯ ಪ್ರಸಾದವನ್ನ ದರ್ಶನ್ಗೆ ನೀಡಲಿಕ್ಕೆ ಅಂತ ಬಂದಿದ್ರು. ದರ್ಶನ್ಗೆ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ದೇವರಿದಾನೆ, ಕಾಪಾಡ್ತಾನೆ, ಆದಷ್ಟು ಬೇಗ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ.